ನಮ್ಮ ಪಕ್ಕದ ಬಿಲ್ಡಿಂಗ್ ಅವರು ವರ್ಕ್ ಮಾಡೋ ಆಫೀಸಲ್ಲಿ ಫ್ಯಾಮಿಲಿ ಡೇ ಇಟ್ಟಿದ್ರು ಅಂತ ನಮ್ಮನ್ನು ಕರೆದಿದ್ರು. ನಾನು ನಮ್ಮಮ್ಮ ಅವ್ರ ವೈಫ್ ಎಲ್ಲ ಜೊತೆಲಿ ಹೋಗಿದ್ವಿ. ಇದಿದ್ದು ಉಡಿಯಲ್ಲಿರೋ KTPO ಅಲ್ಲಿ ಅರ್ಧಕ್ಕರ್ಧ ಜನ ಬರೀ ನಾರ್ತ್ ಕರ್ನಾಟಕದವರೇ ಇದ್ದರು. ಸರಿ ಅಂತ ಒಳಗೆ ಎಂಟ್ರಿ ಕೊಟ್ಟರೆ ಕ್ಯಾಮ್ರಾಮ್ಯಾನು ಅವ್ರು ನಮ್ಮ ವಿಡಿಯೋ ತೆಗೆದಿದ್ರು, ನಾವು ಅವ್ರು ತೆಗೆದಿದ್ದು ಒಂದು ಗೊತ್ತಿಲ್ಲ. ಒಳಗೆ ಹೋದರೆ ಜನ ಸಾಗರ. ಇವೆಂಟ್ ನಡೆಯೋ ಜಾಗಕ್ಕಿಂತ ಇಲ್ಲೇ ಜಾಸ್ತಿ ಜನ ಇದ್ದಿದ್ದು. ನಾವು ಬರೋ ವೆರೈಟಿ ಫುಡ್ನೆಲ್ಲ ಟೇಸ್ಟ್ ಮಾಡಿದ್ವಿ. ನಮ್ಮಮ್ಮ ಗೋಲ್ಗಪ್ಪ ತಿಂದರು. ಅದಾದಮೇಲೆ ಈವೆಂಟ್ ನೋಡೋಣ ಅಂತ ಒಳಗೆ ಹೋದ್ವಿ. ಆ್ಯಂಕರ್ಗೂ ಒಳ್ಳೆ ಪೇಮೆಂಟ್ ಇತ್ತು ಅನಿಸುತ್ತೆ. ಅದಕ್ಕೆ 4-5 ಭಾಷೆಯಲ್ಲಿ ಆ್ಯಂಕರಿಂಗ್ ಮಾಡಿಕೊಂಡು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಆ್ಯಕ್ಟಿವಿಟೀಸ್ ಮಾಡಿಸಿ ಫುಲ್ಲು ಎಂಟರ್ಟೈನ್ಮೆಂಟ್ ಮಾಡಿದ್ರು. ಅದಾದಮೇಲೆ ಪ್ರೋಗ್ರಾಮ್ಸು, ಅವಾರ್ಡ್ ಕೊಡೋದು ಎಲ್ಲ ಮುಗಿಸಿದ್ಮೇಲೆ ನಮ್ಮ ಇಂಡಿಯಾದಲ್ಲೇ ಯೂನಿಸೈಕಲಲ್ಲಿ ಜಿಗ್ಲಿಂಗ್ ಮಾಡೋ ಅವರು ಬಂದಿದ್ದರು. ಅವ್ರ ಹತ್ರನೂ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿ ಅದಾದಮೇಲೆ ಕುನಾಲ್ ಗಂಜಾವಾಲ ಅವ್ರನ್ನ ಕರೆಸಿದ್ರು. ಅವ್ರದ್ದು ಸಾಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾವು ಹೊರಟಿದ್ದು ಡಿನ್ನರ್ಗೆ. ತಟ್ಟೆ ನೋಡಿದ್ರೆ ಗೊತ್ತಾಗ್ಬೋದು ಹೆಂಗಿತ್ತು ವೆರೈಟಿ ಅಂತ. ಐಸ್ ಕ್ರೀಮ್ ಜೊತೆಗೆ ಎಂಡಿಂಗ್. ಮತ್ತೆ ಸಿಗುವ. ಬಾಯ್ ಬಾಯ್.